ಪ್ರಕಾರಗಳು ಅಂತ ಕೇಳಿದ್ರೆ ಮೂರು ಪ್ರಕಾರಗಳು. ಎಷ್ಟು ಪ್ರಕಾರಗಳು? ಮೂರು ಪ್ರಕಾರಗಳು. ಒಂದನೇದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕಲಿಂಗ. ಇನ್ನು ಪುಲ್ಲಿಂಗ ಅಂದ್ರೆ ಏನು ಅಂತ ಕೇಳಿದ್ರೆ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡು ಎಂಬಂತವು ಮನಸ್ಸಿಗೆ ಹೊಳೆಯುವುದೋ ಅಂತ ಶಬ್ದವನ್ನ ನಾವೇನಂತ ಕರಿತೀವಿ? ಪುಲ್ಲಿಂಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಪುರುಷರನ್ನು ಅಥವಾ ಗಂಡು ಮಕ್ಕಳನ್ನ ಸೂಚಿಸುವಂತಹ ಶಬ್ದಗಳಿಗೆ ನಾವೇನಂತ ಕರಿತೀವಿ? ಪುಲ್ಲಿಂಗ. ಉದಾಹರಣೆಗೆ ಮುದುಕ, ಚಿಕ್ಕಪ್ಪ, ಶಂಕರ, ಅರಸು, ಅಣ್ಣ, ತಮ್ಮ ಇವೆಲ್ಲವುಗಳನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಪುಲ್ಲಿಂಗ. ಅರ್ಥ ಆಯ್ತಾ? ಪುಲ್ಲಿಂಗ ಅಂತಂದ್ರೆ ಗಂಡು ಮಕ್ಕಳನ್ನ ಅಥವಾ ಪುರುಷರನ್ನ ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಪುಲ್ಲಿಂಗ. ಇನ್ನು ಸ್ತ್ರೀಲಿಂಗ ಅಂದ್ರೆ ಸ್ತ್ರೀಯರನ್ನು ಸೂಚಿಸುವಂತಹ ಪದಗಳು. ಅಂದ್ರೆ ಪುಲ್ಲಿಂಗ ಅಂದ್ರೆ ಪುರುಷರನ್ನು ಸೂಚಿಸುವಂತಹ ಪದಗಳಿಗೆ ಪುಲ್ಲಿಂಗ, ಅಂದ್ರೆ ಸ್ತ್ರೀಯರನ್ನು ಸೂಚಿಸುವಂತಹ ಪದಗಳು ಸ್ತ್ರೀಯರನ್ನ. ಯಾವ ಪದವನ್ನ ಪ್ರಯೋಗ ಮಾಡಿದಾಗ ಸ್ತ್ರೀ ಎನ್ನುವಂತ ಭಾವನೆಯನ್ನು ನಮ್ಮ ಮನಸ್ಸಿಗೆ ಬರುವುದೋ ಅಂತ ಶಬ್ದಗಳನ್ನು ನಾವೇನಂತ ಕರಿತೀವಿ? ಸ್ತ್ರೀಲಿಂಗ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮುದುಕಿ, ಚಿಕ್ಕಮ್ಮ, ಅಮ್ಮ, ರಾಣಿ, ಅಕ್ಕ, ತಂಗಿ ಇತ್ಯಾದಿ ಪದಗಳನ್ನು ನಾವೇನಂತ ಕರಿತೀವಿ? ಸ್ತ್ರೀಲಿಂಗ. ಇನ್ನು ಮೂರನೇದು ಯಾವುದು ಅಂತ ಕೇಳಿದ್ರೆ ನಪುಂಸಕಲಿಂಗ. ನಾವು ಶಬ್ದವನ್ನ ಪ್ರಯೋಗ ಮಾಡಿದಾಗ ಹೆಣ್ಣು ಅಲ್ಲ ಮತ್ತು ಗಂಡು ಅಲ್ಲ, ಎರಡೂ ಅಲ್ಲದ ಅರ್ಥವನ್ನ ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಸ್ತ್ರೀಲಿಂಗ. ಈ ಕಡೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಪದಗಳನ್ನ ನಾವು ಯಾವಾಗ ನಮ್ಮ ಮನಸ್ಸಿಗೆ ಮೂಡುವುದೋ ಅಂತ ಒಂದು ಶಬ್ದಗಳಿಗೆ ನಾವೇನಂತ ಕರಿತೀವಿ? ನಪುಂಸಕಲಿಂಗ. ಉದಾಹರಣೆಗೆ ಮನೆ, ಗದ್ದೆ, ಬೆಂಕಿ, ಆಮೇಲೆ ನೆಲ, ಜಲ, ಆಮೇಲೆ ಜೀವ ಇದ್ರೂ ಕೂಡ ಯಾವ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಬರಲಾದಂತಹ ಜೀವಿಗಳಿದ್ರೂ ಕೂಡ ಅಂತ ಜೀವಿಗಳನ್ನ ನಾವೇನಂತ ಕರಿತೀವಿ? ನಪುಂಸಕಲಿಂಗ. ಉದಾಹರಣೆಗೆ ಆಕಳು, ಹಸುಗಳು, ಆಮೇಲೆ ಮಗು ಮಗು ಅಂದ್ಕೂಡಲೇ ನಾವು ಗಂಡು ಅಂತ ಗೊತ್ತಾಗಲಿಲ್ಲ, ಹೆಣ್ಣು ಅಂತ ಗೊತ್ತಾಗಲ್ಲ. ಇಂಥ ಪದಗಳನ್ನು ಕೂಡ ನಾವೇನಂತ ಕರಿತೀವಿ? ನಪುಂಸಕಲಿಂಗ. ಗೊತ್ತಾಯ್ತ್ರಿ? ಲಿಂಗಗಳಲ್ಲಿ ಎಷ್ಟು ಪ್ರಕಾರಗಳು ಅಂತ ಕೇಳಿದ್ರೆ ಮೂರು ಪ್ರಕಾರಗಳು. ಒಂದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕಲಿಂಗ.